ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆ ಮಗ ಹರೀಶ್ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ನಮ್ಮ ದೇಶದ ಹೆಣ್ಣು ಮಕ್ಕಳ ಕಳವು. ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಲಕ್ಷಾಂತರ ಹೆಣ್ಣು ಮಕ್ಕಳು ಕಾಣೆಯಾಗುತ್ತಿರುವ ಬಗೆ. ಇದನ್ನ ಇಂಗ್ಲಿಷ್ನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳ್ತಾರೆ. ಮನುಷ್ಯನಿಂದ ಮನುಷ್ಯನ್ನ ಸೇಲ್ ಮಾಡೋಂಥದ್ದು, ಮನುಷ್ಯನೇ ಇನ್ನೊಬ್ಬ ಮನುಷ್ಯನ ಸೇಲ್ ಮಾಡೋಂಥದ್ದು. ಅದರಲ್ಲೂ ಹೆಚ್ಚಾಗಿ ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ಕೆಲವಾರು ಹೆಣ್ಣು ಮಕ್ಕಳನ್ನ ಸೇಲ್ ಮಾಡಲಾಗುತ್ತಿದೆ ಅಂತ ರಾಷ್ಟ್ರೀಯ ಪಕ್ಷವಾದ ಸೋಷಿಯಲಿಸ್ಟ್ ಪಾರ್ಟಿ ಇಂಡಿಯಾ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಹರೀಶ್ ಸ್ವಾಮಿ ಕುಮಾರ್ ನಾಯ್ಡು ಅನ್ನೋರು ನಮ್ಮ ದೇಶದ ಆನರಬಲ್ ಪ್ರೆಸಿಡೆಂಟ್ ಆದ ಶ್ರೀಮತಿ ದ್ರೌಪದಿ ಮುರ್ಮುಜಿ ಅವರಿಗೆ ಪತ್ರದ ಮುಖಾಂತರ ಕಂಪ್ಲೇಂಟ್ ಅನ್ನ ಮಾಡಿದರೆ. ಕಂಪ್ಲೇಂಟ್ ಯಾವ ರೀತಿ ಇದೆ ಅಂದ್ರೆ, ಟು ಶ್ರೀಮತಿ ದ್ರೌಪದಿ ಮುರ್ಮುಜಿ, Honorable President of India, respected Madam, Socialist Party India wishes to draw your kind and urgent attention to disturbing reports that more than 800 girls have gone missing from the national capital. This alarming situation has created widespread concern across the country regarding the safety, and this issue is not merely a law and order matter but a grave humanitarian concern that requires immediate national attention and institutional accountability. In this regard, we respectfully seek your intervention to ensure clarity and action on the following urgent questions. Why has no time-bound national action plan been announced despite the alarming number of missing girls? 800 girls. How many of the missing girls have been traced so far? And what is the current status? What decisive measures are being taken to dismantle human trafficking networks responsible for disappearances? Why is the safety of girls and women in the national capital not being treated as a national emergency priority? We humbly request your good office to urge the concerned authorities to take swift, transparent and coordinate action, ensure accountability and provide regular public updates. The nation's daughters deserve immediate protection, justice and security ಅಂತ ನಮ್ಮ ಸೋಷಿಯಲಿಸ್ಟ್ ರಾಷ್ಟ್ರೀಯ ಪಕ್ಷ ಸ್ಪೋಕ್ಸ್ ಪರ್ಸನ್ ಮುರ್ಮುಜಿ, ದ ಪ್ರೆಸಿಡೆಂಟ್, ದ ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರವರಿಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಹಾಗೂ ದೇಶದ ಹೆಣ್ಣು ಮಕ್ಕಳು ಈ ಲೆಟರ್ ಅನ್ನ ಅಟ್ಲೀಸ್ಟ್ ತಾವು ತಿಳ್ಕೊಂಡು 800ಕ್ಕಿಂತ ಇದು ಬರೀ ಕೌಂಟ್ ಮಿಸ್ ಆಗಿರೋಂಥದ್ದು, ಕಂಪ್ಲೇಂಟ್ ರೈಸ್ ಆಗಿರೋಂಥದ್ದು ಮಾತ್ರ ಇಲ್ಲಿ ಅವರು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ. ತಮ್ಮ ಎಚ್ಚರಿಕೆ, ತಮ್ಮಗಳ ಎಚ್ಚರಿಕೆ ತಮ್ಮ ತಂದೆ ತಾಯಿ ಮಾಡಬೇಕು. ತಾವು 100ಕ್ಕೆ 200% ತಮ್ಮನ್ನ ತಾವು ಯಾವುದೇ ಅಹಿತಕರ ಘಟನೆಗೆ ಸಿಕ್ಕಾಕೊಳ್ಳದಂಗೆ ತಾವು ಬಚಾವ್ ಆಗಬೇಕು. ಹ್ಯೂಮನ್ ಟ್ರಾಫಿಕಿಂಗು ದೇಶದೆಲ್ಲೆಡೆ ನಡೀತಾ ಇದೆ ಅಂತ ಇದು ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್, ನ್ಯಾಷನಲ್ ಮೀಡಿಯಾ ಕಮಿಟಿ ಮೆಂಬರ್
ಆಂಧ್ರ ಪ್ರದೇಶ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಇವರು ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಗಿ ಇವರು ಮುರ್ಮುಜಿ ಅವರಿಗೆ ಕೇಳ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ರಾಜ್ಯದ ದೇಶದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು. ಯಾರೋ ಎಲ್ಲಿಗೂ ಕರೆದ್ರು ಮನೆಯವ್ರಿಗೆ ಯಾರಿಗೂ ತಿಳಿಸ್ದೆ ಹೋಗ್ಬಿಡೋದು, ಯಾವ್ದೋ ಬರ್ಡೇ ಪಾರ್ಟಿಗೆ ಅಂತ ಹೋಗೋದು, 2-3 ದಿನ ಬರ್ದೇ ಇರೋದು. ಆಗ ತಂದೆ ತಾಯಿ ಏನ್ ಮಾಡ್ತಾರೆ, ತಂದೆ ತಾಯಿ ತಮ್ಮನ್ನ ಬಿಡು 2 ದಿನ ಆಯ್ತು 3 ದಿನ ಆಯ್ತು, 4ನೇ ದಿನ ಬಂದಾದ್ಮೇಲೆ ಏನ್ ಮಾಡ್ತಾರೆ, ಬಿಡು 4 ದಿನ ಆದ್ಮೇಲೆ ಬಂದಲ್ಲ ಅಂತ ಹೇಳ್ತಾರೆ. ನೀನ್ ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡ್ತಾ ಇದ್ದೆ, ಏನು ನಿನ್ನ ಫ್ರೆಂಡ್ಸ್ ಯಾರು, ನೀನ್ ಎಲ್ಲಿಗೆ ಹೋಗ್ತೀಯಾ, ಯಾರ ಜೊತೆ ಫೋನಲ್ಲಿ ಮಾತಾಡ್ತೀಯಾ, ಇದನ್ನೆಲ್ಲ ತಂದೆ ತಾಯಾದವರು ನೋಡಿದಾಗ ಈ ಹೆಣ್ಣು ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ. ಆದ್ದರಿಂದ ನಾನು ಹರೀಶ್ ಗೌಡ, ರಾಜ್ಯಾಧ್ಯಕ್ಷ ಸೋಷಿಯಲಿಸ್ಟ್ ಪಾರ್ಟಿ ಇಂಡಿಯಾ ಪಕ್ಷದ ವತಿಯಿಂದ ತಮಗೆ ಮನವಿಯನ್ನ ಮಾಡ್ತಾ ಇದ್ದೇನೆ. ನಾನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೆ MLAಗೆ ಹಾಗೂ MP ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೂ ಮೈಸೂರಿನ ಮಹಾರಾಜರ ಎದುರುಗಡೆ ಸ್ಪರ್ಧಿಸಿದ್ದೆ. ನನಗೆ ನನ್ನ ರಾಜ್ಯದ ಹಾಗೂ ದೇಶದ ಒಂದು ಒಲವು ಇರೋದ್ರಿಂದ ಈ ತರ ಕೆಲವಾರು ವಿಷಯಗಳನ್ನ ತಮ್ಮಲ್ಲಿ ತರ್ತಾ ಇದ್ದೇನೆ. ನನ್ನ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ನೋಟಿಫಿಕೇಶನ್ ಬರುತ್ತೆ. ಪ್ರತಿಯೊಂದು ಮನುಷ್ಯನಿಗೆ ಹೆಲ್ಪ್ ಆಗಂತ ವಿಷಯಗಳನ್ನ ನಾನು ತರ್ತಾ ಇರ್ತೇನೆ. ನಮ್ಮ ದೇಶದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು. ಹಾಗೆ ಗಂಡು ಮಕ್ಕಳು ಕೂಡ ಈಗಿನ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ತಮ್ಮ ಒಂದು ಉದ್ಯೋಗದ ಕಡೆ ಹಾಗೂ ತಮ್ಮ ತಂದೆ ತಾಯಿಗಳ ಕನಸಿನ ಕಡೆ ತಾವು ತಮ್ಮ ಉಜ್ವಲ ಭವಿಷ್ಯವನ್ನ ಈ ಸಣ್ಣ ಪುಟ್ಟ ವಿಷಯಗಳಿಂದ ಹಾಳು ಮಾಡ್ಕೊಳ್ದೇನೆ ಮುಂದೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ, ನಮ್ಮ ರಾಜ್ಯದ ದೇಶದ ನಾರಿಮಣಿ ಹೆಂಗಸರು ಹೆಣ್ಣು ಮಕ್ಕಳು ಅವರ ಭವಿಷ್ಯಕ್ಕೆ ಯಾವುದೇ ಅಡಚಣೆ ಉಂಟಾಗದಂತೆ ನಮ್ಮ ದೇಶದ ಪ್ರಧಾನಿಗಳು ನೋಡಬೇಕು. ಆಗ ರಾಜ್ಯದ ಮಂತ್ರಿಗಳು ಅವ್ರನ್ನೆಲ್ಲ ಕಾಪಾಡೋದಕ್ಕೆ ಪ್ರತಿಯೊಂದು ಕಾನೂನಾತ್ಮಕ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಸೆಕ್ಯೂರಿಟಿ ಟೈಟ್ ಮಾಡಬೇಕು. ದೇಶದೆಲ್ಲೆಡೆ ಹ್ಯೂಮನ್ ಟ್ರಾಫಿಕಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವನ್ನ ನೋಡಿ ಶಿಕ್ಷೆಗೆ ಗುರಿಪಡಿಸ್ಬೇಕು. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಯಿತು, ಈಗ ಹ್ಯೂಮನ್ ಟ್ರಾಫಿಕಿಂಗ್ ಹೆಣ್ಣು ಮಕ್ಕಳ ಅನ್ನೇ ಸೇಲ್ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಲೆಟರ್ನ 31/5/2026 ನಮ್ಮ ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮುಜಿ ಅವರಿಗೆ ಕಳಿಸಿಕೊಟ್ಟಿರೋದು. ನನಗೂ ಕೂಡ ಲೆಟರ್ ಬಂದಿದೆ. ಅದರಲ್ಲಿ ತಮಗೆ ಒಂದು ಎಚ್ಚರ ಪತ್ರಿಕೆಯನ್ನ ನೀಡೋಣ ಇದರ ಮುಖಾಂತರ ಅಂತ ಒಂದು ವಿಡಿಯೋನ ಮಾಡಿದ್ದೇನೆ. ನಿಮ್ಮ ಕಮೆಂಟ್ಸ್ ಏನೇ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ತಮಗೇನೇ ತೊಂದರೆ ಇದ್ರು, ಯಾರು ಕಾನೂನಾತ್ಮಕವಾಗಿ ತಮ್ಮ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ ಅಂದ್ರೂ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ.